ಯಾರಲ್ಲಿ ಯಾರು ಬಂದಿರೋದು ಇಲ್ಲಿಗೆ? ಇರಮ್ಮ, ಯಾರು ಅಂತ ನೋಡ್ತೇನೆ. ಯಾರದು? ಯಾರಲ್ಲಿ? ಯಾರು? ನೀವಾ? ಗುಮಾಸ್ತಾ ಅವ್ರೆ, ದಾಮು ಮಾವ, ಏನಿದು ಅವತಾರ? ನೀವು ಈ ಮಧ್ಯರಾತ್ರಿಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ? ಏನಿದೆಲ್ಲ? ಏನು ಏನಾಯ್ತೆ ವತ್ಸಲ? ದೆವ್ವ, ಭೂತ, ಆ ಕೋಣೆಯಿಂದ ಭೂತ ಆಚೆ ಬಂದಿದೆ ಅನ್ಸುತ್ತೆ. ದೆವ್ವನೂ ಇಲ್ಲ, ಭೂತನೂ ಇಲ್ಲ. ಆ ಸಕ್ಕು ಹಿತ್ತಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾಳ ಕಣೆ. ಕಾಲ್ ಮೇಲೆ ಇಲಿ ಹೋಗಿರುತ್ತೆ, ಅದಕ್ಕೆ ಕಿರ್ಚ್ಕೊಂಡಿರ್ತಾಳೆ ಅಷ್ಟೇ. ಮಲ್ಕೋ. ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಅಯ್ಯೋ ದೇವ್ರೆ, ಇದು ನಮ್ಮನೆ ದೇವದ್ ಕೂಗಾಟ ಕಣೆ. ಅದಕ್ಕೆ ಹೀಗೆ ಕೂಗಾಡ್ತಿದ್ದಾಳೆ ಅಂದ್ರೆ ಏನೋ ಮಜ್ವಾದ್ ಘಟನೆ ನಡೆದಿರುತ್ತೆ. ಬಾಬಾ ನಡಿ, ಹೋಗೋಣ. ಬಾ ಬಾ ಬಾ. ಅಯ್ಯಯ್ಯೋ, ಹೊಡೆದ್ರು ನನಗ್ ಸರಿಯಾಗಿ ಹೊಡೆದ್ರು. ಚಿಕ್ಕಮ್ಮವ್ರು ನನಗೆ ಹೊಡೆದ್ರಪ್ಪ. ಅಯ್ಯೋ, ಬಿಂದಿಗೆಲ್ ಹೊಡೆದ್ರು. ಅಯ್ಯಪ್ಪ, ಅಯ್ಯಯ್ಯೋ. ಅಯ್ಯೋ, ನೀನ್ ಇಷ್ಟು ಮಿತಿ ಮೀರಿ ಹೋಗ್ಬಿಟ್ಟ. ನಿನಗೆ ಚಿಕ್ಕವರು ದೊಡ್ಡವರು ಅನ್ನೋ ವ್ಯತ್ಯಾಸ ಕೂಡ ಗೊತ್ತಾಗಲ್ವಾ? ಅವ್ರಿಗೆ ಯಾಕೆ ಆ ರೀತಿ ಹೊಡೆದೆ? ಇವತ್ತು ಗುಮಾಸ್ತಾ ಅವ್ರಿಗೆ ಹೊಡೆದಿದ್ಯಾ, ನಾಳೆ ನಮಗೂ ಹೊಡಿತೀಯಾ? ಅಯ್ಯೋ ದೇವ್ರೆ, ಇವಳೀಗ ಮನುಷ್ಯರಿಗೆ ಹೊಡೆಯೋದಕ್ಕೂ ಶುರು ಮಾಡ್ಕೊಂಡ್ಬಿಟ್ಲ ಅತ್ಗೆ. ಅಯ್ಯೋ ಇಲ್ಲ, ತಾಮ ಮಾಮ ಅವ್ರಿಗೆ ನಾನ್ ಹೊಡಿಲಿಲ್ಲ. ಯಾರೋ ದೆವ್ವದ ತರ ಇರೋ ಮುಖವಾಡ ಹಾಕೊಂಡ್ ಬಂದ್ರು. ನೋಡೋಕ್ ದೆವ್ವದ ತರನೇ ಕಾಣಿಸ್ತಿದ್ರು. ನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು. ಆಗ ನನ್ ಕೈಲಿದ್ ಬಿಂದಿಗೆ ತನ್ನಷ್ಟಕ್ ತಾನೇ ಗಾಳಿಲ್ ಹಾರಾಡ್ತು. ಏನು? ಅಯ್ಯಯ್ಯೋ, ಬಿಂದಿಗೆ ಗಾಳಿಲ್ ಹಾರಾಡ್ತು. ಮಾಟ ಮಂತ್ರ ಮಾಡಿದಾರೆ. ನೀವು ಮಂತ್ರ ಹಾಕಿದ್ರಿ ಅಲ್ವಾ? ಇಲ್ಲ. ಮಾಮ ಮಾಮ ಅಂತ ಕರೆದು ದೆವ್ವ ದೆವ್ವ ಅಂತ ಕೂಗಾಡಿ ಬಿಂದಿಗೆ ನನ್ಗೆ ಹೊಡ್ಸಿದ್ರಲ್ಲ. ಅಯ್ಯಯ್ಯೋ, ನನ್ ತಲೆ ಹೊಡೆದೈತಲ್ಲಪ್ಪ. ನಿಲ್ಸಿ. ಮೊದ್ಲು ನೀವ್ ಇದನ್ನ ಹೇಳಿ, ಬಾಬಾ ಅವ್ರ ಸೇವಕರು ಬಟ್ಟೆ ಹಾಕೊಂಡು ನೀವ್ ಇಲ್ಲಿಗೇನಕ್ ಬಂದ್ರಿ? ಅಷ್ಟಕ್ಕೂ ಮಧ್ಯರಾತ್ರಿಲಿ ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ರಾತ್ರಿ ಹೊತ್ತು ನೀವ್ ಈ ರೀತಿ ಅವತಾರದಲ್ಲಿ ಕಾಣಿಸ್ಕೊಂಡ್ರೆ ದೊಡ್ಡವರೇ ಹೆದರ್ಕೋತಾರೆ. ಸಕ್ಕು ಚಿಕ್ಕ ಹುಡುಗಿ, ಅವಳು ಭಯ ಪಡೋದು ಸಹಜ. ನಿಜ ಹೇಳಿ, ಸಕ್ಕುನ ಹೆದರ್ಸಿದ್ರಾ? ಇಲ್ಲ ಯಜಮಾನ್ರೆ, ಇಲ್ಲ. ನಾನ್ ಚಿಕ್ಕಮ್ಮವ್ರನ್ನ ಹೆದರ್ಸ್ಲಿಲ್ಲ. ನನ್ನನ್ನ ಬಾಬಾ ಅವರು ಕಳ್ಸಿದ್ರು. ಅದಕ್ಕೇನೆ ನಾನು ಈ ಸಮಯಕ್ಕೆ ಬಂದಿದ್ದು. ಬಾಬಾ ಅವರು ಆಜ್ಞೆ ಮಾಡಿದ್ರೆ ನಾವೆಲ್ಲ ಪಾಲಿಸ್ಲೇಬೇಕು ಅಲ್ವಾ? ಏನು, ಇದು ಬಾಬಾ ಅವ್ರ ಆಜ್ಞೆನಾ? ಹೌದು. ಇರಿ ಇರಿ ಇರಿ, ನಾನ್ ತೋರಿಸ್ತೀನಿ. ಅಯ್ಯಯ್ಯೋ ಅಮ್ಮ, ಅಯ್ಯೋ ಅಮ್ಮ. ಎಲ್ಲಿ ನೋಡಿ, ಇದು ನೋಡಿ ದೊಡ್ಡಮ್ಮವ್ರೆ, ನೋಡಿ ನೋಡಿ. ಅದು ಬಾಬಾ ಅವರು ನನ್ಗೆ ಹೇಳಿದ್ರಮ್ಮ. ಪಾಪ ಚಿಕ್ಕಮ್ಮವರು ಹಿತ್ತಲ್ಲಿ ಒಂಟಿಯಾಗಿದ್ದಾರೆ. ಅವ್ರ ಸಮೀಪದಲ್ಲೇ ದುಷ್ಟ ಶಕ್ತಿಗಳು ಇರೋ ಆ ಕೋಣೆ ಇದೆ. ಚಿಕ್ಕಮ್ಮವ್ರನ್ನ ಜಾಗ್ರತೆಯಿಂದ ನೋಡ್ಕೊಂತ ಬಾಬಾ ಅವರು ಇದನ್ನ ಮಂತ್ರಿಸಿ ನನ್ಗೆ ಕೊಟ್ಟು ಕಳ್ಸಿದ್ರು. ಕತ್ಲೆ ಕೋಣೆ ಹತ್ರ ಇದನ್ನ ಇಟ್ಟು ಬಾ ಅಂತ ಕಳ್ಸಿದ್ರು. ಅಯ್ಯೋ, ನೋಡ್ದ್ಯಾ ದಿಗು, ಬಾಬಾ ಅವರು ನಮ್ಮನ್ನ ರಕ್ಷಿಸ್ತಾ ಇದ್ದಾರೆ. ಬಾಬಾ ಅವರೇ, ಆದ್ರೆ ಈ ಹುಚ್ಚಿಗೆ ಅವ್ರ ಬೆಲೆ ಸ್ವಲ್ಪನೂ ಗೊತ್ತಿಲ್ಲ. ಹೌದಮ್ಮ, ನಮ್ ಬಾಬಾ ಅವರು ನಮ್ ಚಿಕ್ಕಮ್ಮವ್ರನ್ನ ಜಾಗೃತಿಯಿಂದ ನೋಡ್ಕೊಂತ ನನ್ನ ಇಲ್ಲಿ ಕಳ್ಸಿದ್ರು. ಆದ್ರೆ ಇಲ್ಲಿ ಚಿಕ್ಕಮ್ಮವ್ರೇನೋ ಭಯ ಪಡೋ ಹಾಗೆ ನಾಟಕ ಮಾಡಿದ್ರು. ಮತ್ತೆ ಅವರು ಪಾಂಡುರಂಗನ್ ನಾಮಸ್ಮರಣೆನೂ ಮಾಡಿದ್ರು. ಬೇಡ ಅಂದ್ರೂ ಕೇಳಿಲ್ಲ. ಏಯ್ ದಡ್ಡಿ, ಬಾಬಾ ಅವ್ರ ಕಾಲ್ ತೊಳೆದು ಆ ನೀರನ್ನ ತಲೆ ಮೇಲೆ ಹಾಕೋಬೇಕೆ? ಆದ್ರೆ ನೀನು ಅವರ ದೇವದೂತನನ್ನೇ ದಂಡಿಸಿದ್ಯಾ.
ನೀವ್ ಆ ವಿಷಯನೆಲ್ಲ ಸಕ್ಕುಗ್ ಹೇಳಿದ್ರ? ಇಲ್ಲ ಅಂದ್ರೆ ನನ್ಗೇನು ಹೇಳಲಿಲ್ಲ. ಮುಚ್ಚು ಬಾಯ್ ನೀನು, ಮುಚ್ಚು ಬಾಯಿ ಅಂದೆ. ನೀವ್ ಹೇಳಿ ಗುಮಾಸ್ತಾವ್ರೆ. ಅಯ್ಯಯ್ಯೋ, ನಾನು ಚಿಕ್ಕಮ್ಮ ಅವ್ರಿಗೆ ಹೇಳ್ದೆ ಅಮ್ಮವ್ರೆ, ಬಾಬಾ ಅವರು ಇದನ್ನ ಕೊಟ್ಟು ಕಳ್ಸಿದಾರೆ ಅಂತ. ಬಾಬಾ ಅವ್ರು ಹೇಳಿದ್ರು ಪಾಂಡುರಂಗನ್ ಸ್ಮರಣೆ ಮಾಡಬಾರ್ದು ಅಂತ, ಆದ್ರೆ ಇವರು ಸ್ಮರಣೆ ಮಾಡಿದ್ರು. ಆ ಬಿಂದಿಗೆ ನನಗೆ ಬಂದು ಹೊಡಿತು. ಅಯ್ಯೋ ಇಲ್ಲ. ಅಯ್ಯೋ, ನೀವೇನಾದ್ರೂ ಬರ್ತಾ ಇದ್ದಿದ್ರೆ ಬಿಂದಿಗೆಯಿಂದ ತಪ್ಪಿಸ್ಕೊಳ್ಳೋಕೆ ಬಾವಿಗೆ ಹಾರ್ಬಿಡ್ತಿದ್ದೆ ನಾನು. ಇಲ್ಲ ಅಂದ್ರೆ ಅದ್ ನಿಜ ಅಲ್ಲ, ಸುಳ್ಳು ಹೇಳ್ತಿದ್ದಾರೆ. ಇವ್ರು ದೆವ್ವದ ತರ ಇರೋ ಮುಖವಾಡ ಹಾಕೊಂಡು ನನ್ನ ಭಯ ಪಡಿಸಿದ್ರು. ಇವ್ರ ದಾಮು ಮಾಮನೆ ಅಂತ ನನ್ಗೆ ಆಮೇಲೆ ಗೊತ್ತಾಗಿದ್ದು. ಇವ್ರು ದೆವ್ವದ ಮುಖವಾಡ ಹಾಕೊಂಡು ನನ್ನ ತುಂಬಾ ಭಯ ಪಡಿಸಿದ್ರು. ಅಂದ್ರೆ ಏನು? ಈಗ ಆ ಮುಖವಾಡ ಎಲ್ಲಿದೆ? ಅದನ್ನ ಗುಮಾಸ್ತವ್ರು ತಿನ್ಬಿಟ್ಟಿರ್ತಾರೆ ಅಷ್ಟೇ ತಾನೇ ಸಕ್ಕು? ಅಯ್ಯೋ ಇಲ್ಲ ಅತ್ತೆ. ಸುಳ್ಳು ಹೇಳ್ಬೇಡ, ಹೊಡೆದ್ರು ನಿನಗ್ ಬುದ್ಧಿ ಬರಲ್ವಲ್ಲೇ. ಗುಮಾಸ್ತವ್ರೆ, ನನ್ನನ್ ಕ್ಷಮಿಸ್ಬಿಡಿ. ಅಯ್ಯೋ, ನೀವು ನಮಗೋಸ್ಕರ ಮಧ್ಯರಾತ್ರಿ ಬಂದಿದ್ದೀರಾ. ಈ ದಡ್ಡಿ ನಿಮ್ಮನ್ನ ಹೊಡೆದ್ಬಿಟ್ಲು. ಹೌದಮ್ಮ. ಅದಕ್ಕೆ ಪ್ರತಿಫಲ ಅನುಭವಿಸೋ ಹಾಗೆ ಮಾಡ್ತೀವಿ. ನೀವು ನಿಶ್ಚಿಂತೆಯಿಂದ ಇರಿ. ನೀವಿನ್ ಹೊರಡಿ. ಅಯ್ಯೋ ದೊಡ್ಡಮ್ಮವ್ರೆ, ಅದಕ್ಕೆ ಎಲ್ರು ನಿಮ್ದು ವಿಶಾಲ ಹೃದಯ ಅಂತ ಅನ್ನೋದು. ಅದು ಪಾಪ ಚಿಕ್ಕಮ್ಮವರು ವಯಸ್ಸಲ್ಲಿ ಚಿಕ್ಕವರು ಏನೋ ಗೊತ್ತಿಲ್ಲದೆ ಮಾಡಿದ್ದಾರೆ, ಬೈಬೇಡಿ. ಅಯ್ಯೋ, ಆವತ್ತು ರಕ್ಷಣಾ ರೇಖೆ ದಾಟಿದ್ರು ಅಲ್ವಾ, ಅದಕ್ಕೆ ಏನಾದ್ರೂ ದುಷ್ಟಶಕ್ತಿ ಆವರಿಸಿರ್ಬೇಕು. ದೆವ್ವ ಏನಾದ್ರೂ ಹಿಡ್ದಿದ್ರೆ ಹೀಗೆ ಆಡ್ತಾರೆ. ಹೋಗ್ ಬರ್ತೀನಿ ಅಮ್ಮ. ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ. ಅದೇನೇ ನಡೆದಿರ್ಲಿ, ಅವ್ರನ್ನ ಹೇಗ್ ಹೊಡಿತಾಳೆ? ನಿನ್ ತವ್ರ ಮನೆಯವರು ಕಲ್ಸ್ಕೊಟ್ಟಿರೋ ಸಂಸ್ಕಾರ ಇದೇನಾ? ನಿಮ್ಮಪ್ಪ ಕೀರ್ತನೆಗಳನ್ನ ಭಜನೆಗಳನ್ನ ಹಾಡ್ತಾನೆ ಅಲ್ವಾ? ಮತ್ತೆ ಹೀಗ್ ಹೊಡೆಯೋದನ್ನ ಎಲ್ಲಿಂದ ಕಲ್ತ್ಕೊಂಡೆ? ಅಯ್ಯೋ ಯಪ್ಪ, ನಾವು ಸಕ್ಕುಯಿಂದ ಸ್ವಲ್ಪ ದೂರ ಇರೋದೇ ಒಳ್ಳೇದು. ಯಾರ ಮೇಲಾದ್ರೂ ದೆವ್ವ ದಾಳಿ ಮಾಡಿದ್ರೆ ಅವ್ರು ಅದನ್ನ ಹೊಡಿದ ಇನ್ನೇನು ಮುದ್ ಮಾಡ್ತಾರ? ದಿಗೋ, ನಿನ್ ಚಿಕ್ಕಪ್ಪ ದೊಡ್ಡವರು, ಅವ್ರ ಮರ್ಯಾದೆ ಕೊಡು. ಇವಳನ್ನ ವಹಿಸ್ಕೊಂಡ್ ಮಾತಾಡಿ ನೀನು ದಡ್ಡನ್ ತರ ಆಡ್ತಿದ್ಯಾ. ಮೈದ್ನವ್ರೆ, ನೀವೇನ್ ಗಾಬರಿ ಆಗ್ಬೇಡಿ. ಇವಳ ಕಥೆ ನಾನ್ ನೋಡ್ಕೋತೀನಿ. ಮತ್ತೆ ಇನ್ನೊಂದ್ಸಲ ಈ ರೀತಿ ತಪ್ಪು ಮಾಡದೇ ಇರೋ ಹಾಗೆ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ರೀತಿ ನಾನು ಅವಳಿಗೆ ಶಿಕ್ಷೆ ಕೊಡ್ತೀನಿ. ಇರೇ, ನಿನ್ ಕೈ ಕಾಲ್ ಕಟ್ಟಿ ನಿನ್ನ ನೀರಿನ ತೊಟ್ಟಿಗೆ ಬಿಸಾಕ್ತೀನಿ. ನಡಿ. ಅಯ್ಯೋ ಬೇಡ ಬೇಡ ಅತ್ತೆ. ಇನ್ನೇನು ಬೇಡ ಮಾತಾಡ್ಬೇಡ. ಅತ್ತೆ. ನಡಿಯೇ, ಬಾ ಬೇಡ. ರೇ, ಬಾ ಬೇಡ. ಸಕ್ಕು. ಅತ್ತೆ, ಬಾ, ಬೇಡ. ನಿನ್ನನ್ನ ಬಿಡಲ್ಲ. ನಿಲ್ಸಿ. ಇನ್ನು ಸಾಕ್ ನಿಲ್ಸಿ. ದಿನ ಇದೇ ರಾಧಾಂತ ಬೇಸತ್ ಹೋಗಿದೆ. ಇನ್ನು ಸಹಿಸ್ಕೊಳ್ಳೋದಕ್ಕೆ ನನ್ನಿಂದ ಆಗಲ್ಲ. ದಿನಕ್ಕೊಂದು ಹೊಸ ವಿವಾದ, ಹೊಸ ಜಗಳ. ಇದು ಕೊನೆನೇ ಇಲ್ಲ. ಸಕ್ಕು, ನೀನು ನಿನ್ ಬಟ್ಟೆಗಳನ್ನ ಜೋಡಿಸ್ಕೊಂಡು ಸಿದ್ಧವಾಗಿರೋ. ಏನಂದ್ರೆ ನಾಳೆನೆ ನಿನ್ನನ್ನ ಕರ್ಕೊಂಡು ಹೋಗಿ ನಿಮ್ ತವ್ರ ಮನೆಗೆ ಬಿಟ್ಟು ಬರ್ತೀನಿ. ನಿನಗೂ ವಿಮುಕ್ತಿ ಸಿಗುತ್ತೆ, ನಮಗೂ ವಿಮುಕ್ತಿ ಸಿಗುತ್ತೆ. ಭಲೆ ದಿಗು, ಭಲೆ. ಈಗ ನೀನು ನನ್ನ ಮಗ ಅನಿಸ್ಕೊಂಡೆ ಕಣೋ. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತಗೊಂಡೆ. ಸಕ್ಕು ಅವತ್ತು ರಕ್ಷಣಾ ರೇಖೆ ದಾಟದ್ಲಲ್ವಾ, ಅವತ್ತಿಂದಾನೆ ಈ ಮನೆಯಲ್ಲಿ ದಿನ ಏನಾದ್ರೊಂದು ಜಗಳ ಆಗ್ತಾನೆ ಇದೆ. ಈ ಜಗಳಗಳಿಗೆಲ್ಲ ಕಾರಣ ಖಂಡಿತ ಆ ದುಷ್ಟಶಕ್ತಿನೇ. ಹೇಳಿದ್ದಕ್ಕೆಲ್ಲ ಹ್ಞೂ ಅಂತಿದ್ದೀರಲ್ರಿ. ಹೌದು, ಇಷ್ಟೊತ್ತಲ್ಲೇನ್ ಹೀಗೆ ಓಡಾಡ್ತಿದ್ದೀರಾ? ನಾನು ಯೋಚನೆ ಮಾಡ್ತಾ ಇದ್ದೀನಿ ವತ್ಸಲ. ಈ ಮಧ್ಯ ನಾನು ಜೂಜಾಡುವಾಗ ನಾನು ಮನ್ಸಲ್ಲಿ ಯಾವ ಸಂಖ್ಯೆ ಅನ್ಕೋತೀನೋ ಅದೇ ಸಂಖ್ಯೆ ಬೀಳ್ತಿದೆ. ಆದ್ರೆ ಸಕ್ಕು ವಿಷಯದಲ್ಲಿ ಮಾತ್ರ ನನ್ನ ಲೆಕ್ಕಾಚಾರ ತಲೆ ಕೆಳಗಾಗ್ತಿದೆ. ಏನ್ರಿ ಅದು? ಹೇಳ್ತೀನಿ. ಆ ಗುಮಾಸ್ತ ದಾಮು ಮೇಲ್ನೋಟಕ್ಕೆ ಕಾಣಿಸುವಷ್ಟು ಒಳ್ಳೆಯವನಲ್ಲ. ನರಿಗಿಂತ ಮೋಸಗಾರ, ಕುತಂತ್ರಿ, ದುಷ್ಟ ಅವನು. ಬಾಬಾ ಅವರು ಅವನಿಗೆ ನಿಜವಾಗ್ಲೂ ಆಜ್ಞೆ ಮಾಡಿರಬಹುದು. ಆದ್ರೆ ಅವನಿಲ್ಲಿಗೆ ಬಂದು ಏನೋ ಹೊಸ ಆಟನ ಆಡಿದಾನೆ. ಅಂದ್ರೆ ನಿಜವಾಗ್ಲೂ ದೆವ್ವ ಇಲ್ಲ ಅಂತಾನಾ? ಇದು ಒಳ್ಳೆ ವಿಷಯನೇ. ಏನೇ ವತ್ಸಲ, ದೆವ್ವ ಇಲ್ಲ ಅಂದ ಮಾತ್ರಕ್ಕೆ ನೆಮ್ಮದಿಯಾಗಿ ಮಲ್ಕೊಂಡು ನಿದ್ದೆ ಮಾಡ್ತೀಯಾ? ಏನ ಮೇಲೆ ಏನ್ರಿ? ಸಕ್ಕು ಏನ್ ಹೇಳ್ತಿದ್ದಾಳೆ? ದಾಮು ಮುಖಕ್ಕೇನೋ ಹಾಕೊಂಡು ಭಯ ಪಡಿಸ್ದ ಅಂತ.
ಮತ್ತೆ ದಾಮು ಆ ರೀತಿ ಮಾಡೋದಕ್ಕೆ ಕಾರಣ ಏನು? ನಿಜವಾಗ್ಲೂ ಬಾಬಾ ಅವರೇ ಆ ರೀತಿ ಭಯ ಪಡಿಸು ಅಂತ ಹೇಳಿದ್ರೆ ಬಾಬಾ ಅವರ ಮನ್ಸಲ್ಲಿರೋ ಉದ್ದೇಶ ಆದ್ರೂ ಏನು? ಇವೆಲ್ಲ ಉತ್ತರ ಸಿಗದೆ ಇರೋ ಪ್ರಶ್ನೆಗಳು ಅಲ್ವಾ? ನೀವ್ ಇದಕ್ಕೆಲ್ಲ ಉತ್ತರ ಕಂಡು ಹಿಡಿದು ಆ ಹೆಮ್ಮಾರಿಗೆ ಹೇಳ್ತೀರಾ ಏನೋ? ಬಾಬಾ ಅವ್ರ ವಿರುದ್ಧವಾಗಿ ನೀವೊಂದ್ ಸಣ್ಣ ವಿಚಾರ ಹೇಳಿದ್ರು ಅವಳು ಕೇಳೋದೇ ಇಲ್ಲ. ಹೌದು, ನೀನ್ ಹೇಳಿದ್ದು ನಿಜಾನೇ. ಆದ್ರೆ ಈ ಗುಮಾಸ್ತ ದಾಮು ಮೇಲೆ ಒಂದು ಕಣ್ಣಿಡೋದು ತುಂಬಾನೇ ಒಳ್ಳೇದು. ಪಾಂಡುರಂಗ, ನಾನ್ ಬೇರೆಯವ್ರಿಗೆ ತೊಂದರೆ ಆಗೋ ಹಾಗೆ ನಡ್ಕೋತೀನ? ಹಾಗ್ ಮಾಡಲ್ಲ ಅಲ್ವಾ? ನಿನಗ್ ಗೊತ್ತಲ್ವಾ ನನ್ ಬಗ್ಗೆ? ಆ ದೆವ್ವದ ಮುಖವಾಡ ಈಗ ಎಲ್ಲಿದೆ? ಅದನ್ನ ಗುಮಾಸ್ತ ಅವರು ತಿನ್ಬಿಟ್ಟಿರ್ತಾರೆ. ಹೌದು ಪಾಂಡುರಂಗ, ದಾಮು ಮಾಮ ಹಾಕೊಂಡಿದ್ದ ದೆವ್ವದ ಮುಖವಾಡ ಏನಾಯ್ತು? ಒಂದ್ ವೇಳೆ ಅದ್ ಸಿಕ್ಕಿದ್ರೆ ಖಂಡಿತ ಅವ್ರಿಗೆ ನನ್ ಮೇಲೆ ನಂಬಿಕೆ ಬರುತ್ತೆ. ಕೊನೆದಾಗಿ ದಾಮು ಮಾಮ ಎಲ್ಲಿಂದ ಹೊರಗೆ ಬಂದ್ರು? ಎಲ್ರೂ ಬಂದಾಗ ಅವ್ರ ಮುಖದಲ್ಲಿ ಅದಿರ್ಲಿಲ್ಲ. ಅಲ್ಲಿವರೆಗೂ ಅವ್ರ ಮುಖದ ಮೇಲೆ ಹಾಕೊಂಡಿದ್ ಮುಖವಾಡ ಏನಾಯ್ತು? ಬಾವಿ ಸುತ್ತಮುತ್ತನೇ ಎಲ್ಲೋ ಇರಬೇಕು. ಏನೇ ಮತ್ತೇನಾದ್ರೂ ನಿನಗೆ ದೆವ್ವ ಕಾಣಿಸ್ತಾ? ಸುಮ್ನೆ ನನ್ನನ್ ಯಾಕೆ ಭಯ ಪಡಿಸ್ತಿದ್ಯಾ? ನಾನ್ ಓಡಕ್ಕಾಗಲ್ಲ, ನನ್ ಗುಂಡ್ಗೆನೆ ನಿಂತು ಹೋಗುತ್ತೆ. ನನ್ಗೆ ಅರ್ಥ ಆಯ್ತು, ಬೇಕು ಅಂತಾನೆ ಕಿರ್ಸ್ದೆ ಅಲ್ಲ. ಇರು, ನಿನ್ ಬಗ್ಗೆ ಅಕ್ಕನ್ಗೆ ಹೇಳ್ತೀನಿ. ಇದ್ರ ಬಗ್ಗೆ ಚಿಕ್ಕತ್ತೆಗೆ ಹೇಳೋದು ಒಳ್ಳೇದಲ್ಲ. ಇವರು ಅತ್ತೆಗೆ ಹೇಳ್ಬಿಡ್ತಾರೆ. ಇವ್ರ್ಯಾರು ಈ ವಿಷಯನ ನನ್ನ ಗಂಡನಿಗೆ ಹೇಳಲ್ಲ. ಏಯ್ ದಡ್ಡಿ, ನಾನು ಓಡೋ ಹಾಗೆ ಮಾಡಿ ನೀನ್ ನಿಂತ ಜಾಗದಲ್ಲಿ ವಿಗ್ರಹ ತರ ನಿಂತ್ಕೊಂಡಿದ್ಯಲ್ಲ, ಬೇಕು ಅಂತಾನೆ ಕಿರ್ಚ್ದೆ ಅಲ್ವಾ? ಯಾಕಿಂತ ಹುಚ್ಚು ಕೆಲ್ಸ ಮಾಡ್ತಿದ್ಯಾ? ಇವತ್ತು ತವ್ರ ಮನೆಗೆ ಹೋಗ್ಬೇಕಲ್ವಾ? ಬೇಗ ಕೆಲ್ಸ ಮುಗ್ಸು. ಈಗ ಬಾವಿಲಿರೋದನ್ನ ನಾನ್ ಮೇಲ್ ಹೇಗಿತ್ತೋದು? ಏನೇ ಬಾವಿಗೆ ಹಾರಿ ಸಾಯ್ತೀಯಾ ಏನೋ? ಆ ದುಷ್ಟ ಶಕ್ತಿಗಳ ಕೋಣೆಗೆ ಭಯಪಟ್ಟು ಹಿತ್ತಲಕ್ ಬರೋದಿಕ್ಕೆ ನಡುತ್ತಾ ಇದ್ದೀನಿ. ಈಗ ನೀನು ಹಾಡ್ ಹಗ್ಲೆ ಈಗ ಬಾವಿಗೆ ಹಾರಿ ಸತ್ರೆ ಇನ್ನು ನಾವು ಹಿತ್ಲಿಗೆ ಕಾಲಿಡಕ್ಕಾಗಲ್ಲ. ಒಳ್ಳೇದೇ ಆಯ್ತು, ನಿನ್ ಗಂಡ ನಿನ್ನನ್ನ ತವ್ರ ಮನೇಲೆ ಬಿಡ್ತೀನಿ ಅಂತ ಹೇಳಿದ್ದು. ಬಾಬಾ ಅವ್ರೆ, ಅಯ್ಯಯ್ಯೋ ಅಯ್ಯಯ್ಯೋ. ಏನಾಯ್ತು? ಬಾಬಾ ಅವ್ರೆ, ನನ್ನನ್ನ ಹೊಡ್ಸಿದ್ಲು ಸಕ್ಕು.
ಬಿಂದಿಗೆಯಿಂದ ಹೊಡ್ಸಿದ್ಲು. ಆ ಬಿಂದಿಗೆಯಿಂದ ಯಾಕ ಹೊಡೆದ್ಲು? ಮೊದ್ಲು ನಾನು ಹೇಳಿದ ಕೆಲ್ಸನ ಮಾಡಿ ಮುಗಿಸಿದ್ಯೋ ಇಲ್ವಾ ಹೇಳು. ಅಯ್ಯೋ, ನೀವ್ ಹೇಳ್ದ ಹಾಗೇನೆ ನಾನು ಮಾಡ್ದೆ. ನಿಜವಾಗ್ಲು ನನ್ನನ್ನ ನಂಬಿ ಬಾಬಾ ಅವರೇ. ಅಯ್ಯ, ನೀವ್ ಹೇಳ್ದ ಹಾಗೇನೆ ನಾನು ವೇಷ ಹಾಕೊಂಡು ದೆವ್ವ ತರ ಉಳ್ಳ ಭಯ ಪಡಿಸ್ದೆ. ಆದ್ರೆ ಬಾಬಾ ಅವರೇ, ನಿಮ್ ಶಕ್ತಿಗಿಂತ ಅವಳ ಶಕ್ತಿನೇ ದೊಡ್ಡದು. ಅಯ್ಯೋ ಅಯ್ಯೋ, ಕಿರ್ಚ್ಬೇಡಿ ಬಾಬಾ ಅವರೇ. ಬಿಂದಿಗೆ ಗಾಳಿಲಿ ಹಾರ್ಕೊಂಡು ಹಾರ್ಕೊಂಡು ನನ್ಗೆ ಹೊಡಿತು ಬಾಬಾ ಅವರೇ. ಅಯ್ಯಪ್ಪ, ಇನ್ನು ಕೂಡ ನನ್ ಮೈ ಕೈ ನೋವು ಕಡಿಮೆ ಆಗಿಲ್ಲ. ಅಯ್ಯಯ್ಯೋ, ಅಯ್ಯಯ್ಯೋ. ತಾಯ್ತ ಎಲ್ಲಿದೆ? ನಾನ್ ನಿನ್ನ ಕಟ್ಟಿದ ತಾಯ್ತ ಎಲ್ಲಿದೆ? ರಕ್ಷಣಾ ಕವಚ ಎಲ್ಲಿದೆ? ನೀನ್ ಕೈ ಕಟ್ಕೊಳ್ದೆ ಎಲ್ಲೋ ಕಟ್ಟಿದ್ಯಾ, ಅದಕ್ಕೆ ಹೀಗಾಗಿರೋದು. ಯಾಕೋ ಹೀಗ್ ಮಾಡ್ದೆ? ಕೈ ತೋರ್ಸು, ತೋರ್ಸು. ಈ ರಕ್ಷಣಾ ಕವಚ ಯಾವಾಗ್ಲೂ ನಿನ್ ಕೈಯಲ್ಲೇ ಇರ್ಬೇಕು, ಹೇಳಿದ ಅರ್ಥ ಆಯ್ತಾ? ಅದಕ್ಕೆ ನಿನಗ್ ಚೆನ್ನಾಗಿ ಒದೆ ಬಿದ್ದಿರೋದು. ಈಗ ಧೈರ್ಯವಾಗಿ ಹೋಗು, ಆ ಸಕ್ಕು ಮೇಲೆ ಒಂದ್ ಕಣ್ಣಿಟ್ಟಿರು. ನೋಡು, ಈಗ ನೀನು ಒಬ್ಬಂಟಿ ಅಲ್ಲ, ಇನ್ನು ನಿನಗ್ ಯಾವ ಭಯನೂ ಇಲ್ಲ. ನಿನಗ್ ಜೊತೆಯಾಗಿ ನಾಗೋಜಿ ಇರ್ತಾನೆ. ನನ್ನ ಸ್ಮರಣೆ ಮಾಡು ನೀನು, ನಿನಗ್ 1000 ಆನೆಗಳ ಬಲ ಬರುತ್ತೆ. ಅರ್ಥ ಆಯ್ತಾ? ಆರಾಮಾಗಿ ಹೋಗು ದಾಮು, ಹೋಗು. ನಿನಗ್ ರಕ್ಷಣಾ ಕವಚ ಕಟ್ಟಿದ್ದೀನಿ, ಧೈರ್ಯವಾಗಿ ಹೋಗು, ಹೋಗು. ಆಯ್ತು ಬಾಬಾ ಅವರೇ. ಜೈ ಮಹಾಕಾಳ. ಜೈ ಮಹಾಕಾಳ. ಬಿಂದಿಗೆ ತನ್ನಷ್ಟಕ್ಕೆ ತಾನೇ ಗಾಳಿಲಿ ಹಾರಾಡ್ತಾ, ಆ ರೀತಿ ಆಗೋದಕ್ಕೆ ಹೇಗ್ ಸಾಧ್ಯ? ಹೇಗಾದ್ರೂ ಮಾಡಿ ನಾನು ಇದನ್ನ ಅವ್ರಿಗೆ ತೋರಿಸ್ಬೇಕು. ಆಗ ಅವರು ನೀನ್ ಇಲ್ಲೇ ಉಳ್ಕೋಸಕ್ಕು ಅಂತ ಹೇಳ್ತಾರೆ. ಅವ್ರಿಗೆ ನನ್ ಮೇಲಿರೋ ಕೋಪ ಕೂಡ ಹೊರಟು ಹೋಗುತ್ತೆ. ನಾನೀಗ ಹೋಗ್ಬಾರ್ದು. ಈ ಮನೆಯವ್ರು ಯಾರಾದ್ರೂ ಇದನ್ನ ನನ್ನ ಕೈಲಿರೋದ್ ನೋಡಿದ್ರೆ ಖಂಡಿತ ಕಿತ್ಕೋತಾರೆ. ಇದನ್ನ ಭದ್ರವಾಗಿ ಗಂಟಲ್ ಬಚ್ಚಿಟ್ಟು ಆಮೇಲೆ ಅವ್ರಿಗೆ ತೋರಿಸ್ತೀನಿ. ತಕ್ಷಣ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಏನಂದ್ರೆ ಏನು? ನಾನ್ ಹೇಳೋದನ್ ಕೇಳಿ. ಅದೇನಂದ್ರೆ ನಾನೇನು ಕೇಳೋದಕ್ ತಯಾರಿಲ್ಲ ಸಕ್ಕು. ನನ್ನ ನಿರ್ಧಾರನ ನಾನು ಬದಲಾಯಿಸ್ಕೊಳ್ಳೋದಿಲ್ಲ. ಏನಂದ್ರೆ ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಾ. ನೀವು ಒಂದೇ ಒಂದ್ಸಲ ಹಿತ್ಲಿಗ್ ಬನ್ನಿ, ನಿಮ್ಗೆ ಏನೋ ಮುಖ್ಯವಾದದನ್ನ ತೋರಿಸ್ಬೇಕು. ನಾನೇನ್ ಅಪಾರ್ಥ ಮಾಡ್ಕೊಂಡಿಲ್ಲ. ನಡೆದಿರೋ ಘಟನೆನ ನನ್ ಕಣ್ಣಾರೆ ನೋಡಿದ್ದೀನಿ. ಈ ಜಗಳಗಳಿಗೆ ಕೊನೆನೇ ಇಲ್ಲ, ಒಂದಾದ್ಮೇಲೊಂದು. ಪ್ರತಿ ದಿನ ಜಗಳನೆ, ಕಾರಣಗಳು ಮಾತ್ರ ಬೇರೆ. ದಿನ ನಮ್ಮ ಮನೇಲಿ ರಾಧಾ ಅಂತ ರಂಪಾಟ. ಇದು ಮುಂದುವರಿಬಾರ್ದು. ಏನಂದ್ರೆ ಸ್ವಲ್ಪ ಕೇಳಿ. ಬಂದೆ. ಏನೋ ಇವತ್ತು ಪೂಜೆ ಮಾಡೋಕ್ ಇಷ್ಟ ಇಲ್ವಾ? ಇನ್ನು ಇಲ್ಲೇ ಇದೆಯಲ್ಲ, ನಡಿ. ಅದ್ ಸರಿ ದಿಗು, ಯಾರ ಜೊತೆ ಮಾತಾಡ್ತಿದ್ದೆ? ನನಗೆ ಮಾತುಗಳು ಕೇಳಿಸಿದ್ವು. ಅದೇ ಸಕ್ಕು ಜೊತೆ. ನಾನು ಅಪಾರ್ಥ ಮಾಡ್ಕೊಂಡಿದ್ದೀನಿ ಅಂತ ಇದ್ದಾಳೆ. ಆಚೆ ಬನ್ನಿ ಅಂತಿದ್ದಾಳೆ. ಹುಚ್ಚುಡ್ಗಿ ಏನೋ ಹೇಳ್ತಾ ಇದ್ದಾಳೆ. ಆದ್ರೆ ನಾನು ಸ್ಪಷ್ಟವಾಗಿ ಹೇಳ್ಬಿಟ್ಟೆ. ಹೇಳ್ದೆ ಅಲ್ವಾ? ಒಳ್ಳೇದು, ನೀನ್ ಹೋಗಿ ಪೂಜೆ ಮಾಡು. ನಾನಿರುವಾಗ ನಿನ್ನ ಪ್ರಯತ್ನಗಳು ಯಾವುದೂ ನಡೆಯೋದಿಲ್ಲ. ನನ್ನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾವಲು ಕಾಯ್ತೀನಿ. ಈಗ ನಾನು ಏನ್ ಮಾಡ್ಲಿ? ಅವ್ರಿಗ ದೆವ್ವದ ಮುಖವಾಡನ್ ಹೇಗ್ ತೋರ್ಸೋದು?
ಏನಂದ್ರೆ ನೀವೇನು ಭಯ ಪಡ್ಬೇಡಿ, ನಾನು ಸಕ್ಕು. ಆ? ನಾನು ರಾತ್ರಿ ಹೇಳಿದ ಮುಖವಾಡ ಇದೆ. ಅಯ್ಯೋ, ನನಗ್ ನಿಜವಾಗ್ಲೂ ತುಂಬಾ ಭಯ ಆಗೋಯ್ತು. ಇದ್ ನೋಡೋಕೆ ದೆವ್ವದ ತರಾನೇ ಇದೆ. ಹೌದು ಅಂದ್ರೆ ಏನಂದ್ರೆ ಈ ಮುಖವಾಡ ಹಾಕೊಂಡೆ ದಾಮು ಮಾಮ ನನ್ನ ಭಯ ಪಡಿಸಿದ್ದು. ನಾನು ಬೆಳಗ್ಗೆಯಿಂದ ನಿಮ್ಗೆ ಈ ವಿಷಯನ ಹೇಳೋಣ ಅಂತ ಪ್ರಯತ್ನ ಪಡ್ತಿದ್ದೀನಿ. ಆಗ್ಲ ಹೊತ್ತಲ್ಲಿ ಗಂಡಸಾದ್ ನಾನೇ ಇಷ್ಟು ಭಯ ಪಟ್ರೆ ರಾತ್ರಿ ಹೊತ್ತು ಚಿಕ್ಕ ಹುಡುಗಿ ನೀನು ಭಯ ಪಡ್ದೆ ಹೇಗಿರ್ತೀಯ? ನಾನು ಇದನ್ನೇ ನೋಡಿ ಭಯ ಪಟ್ಟೆ. ಅನವಶ್ಯಕವಾಗಿ ನಾನೇನ್ ಕೂಗಾಡಿಲ್ಲ. ದಾಮು ಮಾಮ ನನ್ನ ತುಂಬಾ ಭಯ ಪಡಿಸಿದ್ರು, ಅದಕ್ಕೆ ಹಾಕಿ ಕೂಗ್ದೆ. ಅಂದ್ರೆ ನಾನ್ ನಿನ್ನೆ ತುಂಬಾ ತಪ್ಪು ಮಾಡ್ಬಿಟ್ಟೆ. ನಿನ್ ಜೊತೆ ಕಟುವಾಗಿ ನಡ್ಕೊಂಡೆ. ಈಗ ನೆನೆಸ್ಕೊಂಡ್ರೆ ನನ್ಗೆ ನಾಚಿಕೆ ಆಗ್ತಿದೆ. ನಿನ್ನನ್ನ ತವ್ರ ಮನೆ ಕಳಿಸ್ತೀನಿ ಅಂತ ಕೋಪ್ತಲ್ಲ ಅಂದೆ. ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ನಿನ್ನನ್ನ ಸ್ವಲ್ಪನಾದ್ರೂ ನಂಬೇಕಿತ್ತು. ನಾನು ಆ ತಪ್ಪನ್ನ ತಿದ್ಕೋತೀನಿ ಸಕ್ಕು. ದಾಮು ಮಾವ, ನಾನು ಹೀಗೆ ಮಾಡ್ತೀನಿ. ಆಗ ಅವ್ರಿಗೆ ನನ್ನ ಮೇಲಿರೋ ತಪ್ಪು ತಿಳುವಳಿಕೆ ದೂರ ಆಗುತ್ತೆ, ನಿಜ ಏನು ಅಂತ ಗೊತ್ತಾಗುತ್ತೆ. ನಾನು ಹೋಗಿ ಆ ಮುಖವಾಡನ್ ತಗೊಂಡ್ ಬರ್ತೀನಿ. ಭಗವಂತ, ಪೂಜೆ ಮೇಲೆ ಗಮನ ಕೊಡೋದಕ್ಕಾಗ್ತಾ ಇಲ್ಲ. ನನ್ಗೇನಾಗ್ತಾ ಇದೆ? ಏನ್ ಹುಡುಕ್ತಿದ್ಯೇ? ಹಾ, ಏನು ಇಲ್ವಾ? ನೀನೇನನ್ನು ಹುಡುಕ್ತಾ ಇಲ್ವಾ? ಆದ್ರೆ ನಾನು ನೀನ್ ಇದನ್ನ ಹುಡುಕ್ತಿದ್ಯಾ ಅನ್ಕೊಂಡೆ.